18ನೇ ಆವೃತ್ತಿಯ IPLನ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ RCB ವರ್ಸಸ್ CSK ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. IPL ಟೂರ್ನಿಯಲ್ಲಿ ಉಭಯ ತಂಡಗಳು ಗೆಲುವಿನೊಂದಿಗೆ ಶುಭಾರಂಭ ಮಾಡಿದ್ದು ಸತತ 2ನೇ ಗೆಲುವಿಗಾಗಿ ತುದಿಗಾಲಿನಲ್ಲಿ ನಿಂತಿದೆ. ಒಂದು ಕಡೆ RCB ಉದ್ಘಾಟನಾ ಪಂದ್ಯದಲ್ಲಿ KKR ವಿರುದ್ಧ 7 ವಿಕೆಟ್ಗಳ ಜಯ ಸಾಧಿಸಿದರೆ ಇನ್ನೊಂದು ಕಡೆ CSK ತಂಡ ಮುಂಬೈ ಇಂಡಿಯನ್ಸ್ ಎದುರು 4 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಇಂದು ನಡೆಯುವ ಸದರ್ನ್ ಡರ್ಬಿಯ ಮಚ್ ಅವೈಟೆಡ್ ಮ್ಯಾಚ್ನಲ್ಲಿ ಇತಿಹಾಸ ಬರೆಯಲಿಕ್ಕೆ RCB ತುದಿಗಾಲಿನಲ್ಲಿ ನಿಂತಿದೆ. ಬರೋಬ್ಬರಿ 17 ವರ್ಷಗಳ ಬಳಿಕ RCB ಚೆನ್ನೈನಲ್ಲಿ ಮೊದಲ ಗೆಲುವಿನ ನಗೆ ಬೀರಲು ತುದಿಗಾಲಿನಲ್ಲಿ ನಿಂತಿದೆ. ಹೌದು, 2008ರಲ್ಲಿ ನಡೆದ ಚೊಚ್ಚಲ ಆವೃತ್ತಿಯ IPLನಲ್ಲಿ ಚೆನ್ನೈನ ಚಪಾಕ್ ಮೈದಾನದಲ್ಲಿ CSK ಎದುರು RCB ಮೊದಲ ಹಾಗೂ ಕೊನೆಯ ಗೆಲುವನ್ನು ದಾಖಲಿಸಿತ್ತು. ಇದಾಗಿ 16 IPLಗಳೇ ಕಳೆದಿವೆ. ಆದರೆ ಚೆನ್ನೈನಲ್ಲಿ RCBಗೆ ಗೆಲುವು ಎನ್ನುವುದು ಇಲ್ಲಿ ತನಕ ಮರೀಚಿಕೆಯಾಗಿಯೇ ಉಳಿದಿದೆ. ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ RCB ಹಾಗೂ CSK ತಂಡಗಳು 9 ಬಾರಿ ಮುಖಾಮುಖಿಯಾಗಿವೆ. ಈ ಪೈಕಿ CSK ತಂಡವು 8 ಪಂದ್ಯಗಳನ್ನು ಜಯಿಸಿದರೆ RCB ಗೆದ್ದಿದ್ದು ಕೇವಲ 1 ಪಂದ್ಯ ಮಾತ್ರ. ಈಗ ವಿರಾಟ್ ಕೊಹ್ಲಿಯಿಂದಲೂ ಸಾಧ್ಯವಾಗದ್ದನ್ನು ರಜತ್ ಪಾಟಿದಾರ್ ಸಾಧಿಸಲು ಹೊರಟಿದ್ದಾರೆ. IPLನ ಬದ್ಧ ಎದುರಾಳಿಗಳೆಂದು ಗುರುತಿಸಿಕೊಂಡಿರುವ ಚೆನ್ನೈ ಎದುರು RCB ಅವರದ್ದೇ ನೆಲದಲ್ಲಿ ಗೆದ್ದು ಇತಿಹಾಸ ಬರೆಯಲಿ ಎನ್ನುವುದು RCB ಅಭಿಮಾನಿಗಳ ಹಾರೈಕೆಯಾಗಿದೆ. ಇಂದಿನ ಪಂದ್ಯವನ್ನು ಗೆಲ್ಲೋರು ಯಾರು ಎನ್ನುವುದನ್ನು ಕಮೆಂಟ್ ಮಾಡಿ. IPL ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ಭೇಟಿ ಕೊಡಿ asianetsuvarnanews.com.